ಎಲ್ಲರೂ ನಮಸ್ಕಾರ. ರಾಜಕೀಯ ದೃಷ್ಟಿಯಿಂದ ಇವತ್ತು ಬಹಳ ಮಹತ್ವದ ದಿನ. ಸೊ ಹಾಸನದಲ್ಲಿ ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ ಕಾಂಗ್ರೆಸ್ ನಡೆಸ್ತಾ ಇದೆ. ಅದರ ನಡುವೆ ಕೂಡ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಒಳಗಡೆ ಚರ್ಚೆ ಪ್ರಾರಂಭ ಆಗಿದೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದರೆ ಯತ್ನಾಳ್ ದೆಹಲಿಗೆ ಹೋಗಿ ಶಿಸ್ತಿನ ಪಾಠವನ್ನು ಕೇಳಿಸಿಕೊಂಡು ಬಂದಿದ್ದಾರೆ. ಇನ್ನೊಂದೆಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಕೈ ಚೆಲ್ಲಿದ ಮೇಲೆ ಮಾಧ್ಯಮಗಳಿಗೆ ಬಹಳ ಬೇಜಾರಾಗಿ ಹೋಗ್ತಿದೆ. ಏನಾದರೂ ಸಿದ್ದರಾಮಯ್ಯನವ್ರಿಗೆ ಸಿಕ್ಕೋಬೇಕು, ಸಿದ್ದರಾಮಯ್ಯ ಒಳಗೆ ಹೋಗ್ತಾರ ನೋಡಬೇಕು, ಎನ್ಕ್ವೈರಿ ಆಗಬೇಕು ಅಂತ ಆಸೆಪಟ್ಟ ಮಾಧ್ಯಮಗಳು ಇವತ್ತು ಮೈ ಕೈ ಪರಚಿಕೊಂಡು ಕುಳಿತಿವೆ. ಸೊ ಇನ್ನು ಸಿದ್ದರಾಮಯ್ಯನವರಿಗೆ ಸಂಕಷ್ಟ, ಸಿದ್ದರಾಮಯ್ಯನವರಿಗಲ್ಲ ಸಂಕಟ, ಇವರಿಗೆ ಸಂಕಷ್ಟ ಮಾಧ್ಯಮದವರಿಗೆ. ಆ ಲೆವೆಲ್ ಇವತ್ತು ರಾಜಕೀಯ ವರದಿಗಾರಿಕೆ ಅನ್ನೋದು ಈ ಹಂತಕ್ಕೆ ಬಂದು ತಲುಪಿದೆ. ಎನಿವೆ, ನಾನು ಇದ್ರ ಬಗ್ಗೆ ಎಲ್ಲ ಮಾತನಾಡಬೇಕು. ಆದರೆ ಇವತ್ತು ನಾನು BJP ಬಗ್ಗೆ ಮಾತನಾಡೋಣ. ಒಂದು, ಯತ್ನಾಳ್ ಅವರ ಮೇಲೆ BJP ವರಿಷ್ಠರು ಯಾವುದೇ ರೀತಿಯ ಶಿಸ್ತು ಕ್ರಮ ಕೈಗೊಳ್ಳುವುದಿಲ್ಲ, ಅದು ಸ್ಪಷ್ಟ ಆಗಿದೆ. ಅವರ ಕರೆದು ಬುದ್ಧಿ ಹೇಳಿದ್ದಾರೆ. ನೋಡ್ರಿ, ಈ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ, ನೀವು ಒಳ್ಳೆಯವನಾಗಿರ್ಬೇಕು, ಚಾಕ್ಲೇಟ್ ತಿನ್ನಬಾರ್ದು ಅಲ್ವಾ, ಅದಾದರೆ ಇದಾಗುತ್ತೆ, ಇದಾದರೆ ಅದಾಗುತ್ತೆ, ಹಿಂಗೆ ಮಾಡಬೇಕು ಅಂತ ಮಕ್ಕಳಿಗೆ ಬುದ್ಧಿ ಹೇಳಿದಾಗೆ ಯತ್ನಾಳ್ ಅವರಿಗೆ ಬುದ್ಧಿ ಹೇಳಿದ್ದಾರೆ. ನಿಮ್ಮ ಕಟ್ಸುಖ ಏನಿದ್ರು ಕೂಡ ಪಕ್ಷದ ವರಿಷ್ಠರ ಜೊತೆ ಹಂಚ್ಕೊಳ್ಳಪ್ಪ ಯತ್ನಾಳ್ ಗೌಡ್ರೆ, ಅದು ಬೇಡ ಅಂತ ಹೇಳಿದ್ದಾನೆ. ಅವ್ರು ಕೇಳಿಸ್ಕೊಂಡು ಬಂದಿದ್ದಾರೆ. ಸೊ ಈ ನಡುವೆ ಕೂಡ ಯತ್ನಾಳ್ ಆ ಪಾರ್ಟಿಗೆ ಹೋಗ್ತಾರೆ, ಈ ಪಾರ್ಟಿಗೆ ಹೋಗ್ತಾರೆ ಅನ್ನುವ ಮಾತುಗಳು, ವದಂತಿಗಳನ್ನು ಹರಡಲಾಗ್ತಾ ಇದೆ. ಆದರೆ ಈ ಯತ್ನಾಳ್ ಇಡೀ ಪ್ರಕರಣವನ್ನು ನಾವು ನೋಡಬೇಕಾದ್ರೆ ಅದಕ್ಕೊಂದು ದೃಷ್ಟಿಕೋನ ಬೇಕು. ಯಾವುದು ಆ ದೃಷ್ಟಿಕೋನ ನೀವು ಕೇಳ್ಬೋದು ನನ್ನ. ಒಂದು, ಇವತ್ತೇನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಇಲ್ಲಿ ಯತ್ನಾಳ್ ಅವರಿಗೆ ಬುದ್ಧಿ ಹೇಳಿ ಕಳಿಸಲಾಗ್ತಿದೆ. ದೇವೇಂದ್ರ ಫಡ್ನವೀಸ್ ನಾಗಪುರದ ಬ್ಲೂ ಐಡ್ ಬಾಯ್ ಅಂತ, RSSನ ಅತಿ ವಿಶ್ವಾಸಾರ್ಹವಾದ ನಾಯಕ ದೇವೇಂದ್ರ ಫಡ್ನವೀಸ್. ಯತ್ನಾಳ್ ಹಿಂದೆ ಕೂಡ RSS ನಾಯಕರಿದ್ದಾರೆ. ಈ ಕ್ರೊನಾಲಜಿಯನ್ನು ತಾವು ಗಮನಿಸಬೇಕು. ಇದರ ಎರಡು ಸಂಬಂಧ ಏನು? ಒಂದು, ಮಹಾರಾಷ್ಟ್ರದಲ್ಲಿ ನೀವು ನೋಡಿದರೆ ಮುಖ್ಯಮಂತ್ರಿಯ ಹೆಸರನ್ನು ಘೋಷಿಸುವುದಕ್ಕೆ ಯಾಕೆ ಇಷ್ಟು ವಿಳಂಬ ಆಯಿತು? NCP, ಏಕನಾಥ್ ಶಿಂದೆ, ಶಿವಸೇನೆ ಬೆಂಬಲ ಕೊಟ್ಟ ಮೇಲೂ ಒಂದು ವಾರ ಎಳೆದಾಡಿದ್ದು ಯಾಕೆ? ಬಹಳ ಸರಳವಾಗಿ, ದೇವೇಂದ್ರ ಫಡ್ನವೀಸ್ ಎನ್ನುವ RSSನ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡಬಹುದೇ ಅನ್ನುವ ಯತ್ನವನ್ನು ಇಬ್ಬರು ನಾಯಕರು ನಡೆಸಿದ್ರು. ಅದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಬಲಗೈ ಬಂಟ ಅಮಿತ್ ಶಾ. ಅದು ಕೊನೆಗೂ ಸಾಧ್ಯ ಆಗಿಲ್ಲ. RSS ಗೆದ್ದಿತು. ಇದು ಫಸ್ಟ್ ಇಟ್ಕೊಳ್ಳಿ. ಇನ್ನು ಕರ್ನಾಟಕ ಬನ್ನಿ. ಕೇವಲ ಯತ್ನಾಳರಿಗೆ ಬುದ್ಧಿ ಹೇಳಿ ಕಳಿಸುವ ಮೂಲಕ ಇಲ್ಲೂ ಸಹ RSS ಮೇಲುಗೈಯನ್ನು ಸಾಧಿಸಿದೆ. ಯತ್ನಾಳ್ ಅವರ ಹಿಂದೆ ಇರುವವರು RSS, ಅನುಮಾನ ಬೇಕಾಗಿಲ್ಲ. ಯತ್ನಾಳ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟವರು ಯಾರು? ಅವರನ್ನು ಎತ್ತಿ ಕಟ್ಟಿದವರು ಯಾರು? ಯಡಿಯೂರಪ್ಪ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೋರಾಟ ಮಾಡಯ್ಯ ಅಂತ ಬಿಟ್ಟವರು ಯಾರು ಅಖಾಡಕ್ಕೆ? ಎಲ್ಲರಿಗೂ ಹೋಗುತ್ತದೆ BL ಸಂತೋಷ್ ಜೊತೆಗೆ ಪ್ರಹ್ಲಾದ್ ಜೋಶಿ, ಪೇಶ್ವೆ ಬ್ರಾಹ್ಮಣರು ಅಂತ ಅವ್ರನ್ನ ಕುಮಾರಣ್ಣವರೇ ಕರೀತಾರೆ, ಪೇಶ್ವೆ ಬ್ರಾಹ್ಮಣರು. ನನ್ನ ಕುಮಾರಣ್ಣ ಇಂಥದಕ್ಕೆಲ್ಲ ಭಾಳ ಇಷ್ಟ, ಆಯಿತಾ? ಸೊ ಪೇಶ್ವೆ ಬ್ರಾಹ್ಮಣ ಇವರು, CT ರವಿ, ಹೀಗೆ RSS ಮೂಲದವರೇನೆ ಸಂಪೂರ್ಣವಾಗಿ ಯತ್ನಾಳರ ಹಿಂದೆ ನಿಂತಿದ್ದು. ಸೊ ಈಗ ಅವರನ್ನು ದೆಹಲಿಗೆ ಕರೆದು 75 ನಿಮಿಷಗಳ ಕಾಲ ಅವರ ಜೊತೆ ಶಿಸ್ತು ಸಮಿತಿಯ ಅಧ್ಯಕ್ಷರು ಚರ್ಚೆ ನಡೆಸ್ತಾರೆ. ಅದೇ ಸಂದರ್ಭದಲ್ಲಿ
ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ದೆಹಲಿಯಲ್ಲಿ ಇರ್ತಾರೆ. ಅವರು ಪಕ್ಷದ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಆದ ಮೇಲೆ ಅವರು ಒಂದು ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಹಾಗೆಯೇ ಟಿ ವಿ ಮಾಧ್ಯಮಗಳ ಎದುರು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅವರು? ಹೊಂದಾಣಿಕೆಯ ಮಾತನ್ನು ಆಡ್ತಾರೆ. ಎಲ್ಲ ಒಳ್ಳೆಯದಾಗತ್ತೆ. ಯತ್ನಾಳ್ ಅವರ ಪರವಾಗಿ ಅವರು ಇಂಡೈರೆಕ್ಟ್ಲಿ ಬ್ಯಾಟ್ ಬೀಳಿಸ್ತಾರೆ. ಇದೇ ಬ್ಯಾಟ್ ಬೀಸುವ ಕೆಲಸವನ್ನು ನಡ್ಡಾ ಎದುರು ಕೂಡ ಅಶೋಕ್ ಮಾಡಿ ಬಂದಿರ್ತಾರೆ. ಅಂದರೆ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಗುಂಪಿನ ವಿರುದ್ಧ ಬಹುತೇಕ ಇರುವವರು RSS ಸಂಘಟನೆಗೆ ಸಂಪರ್ಕ ಹೊಂದಿದವರು. ಅಂದರೆ RSS ಸಂಘಟನೆ ವಿಜಯೇಂದ್ರ ಅವರನ್ನ ವಿರೋಧ ಮಾಡ್ತಾ ಇದೆ, ಅವರು ರಕ್ಷಣೆ ಮಾಡ್ತಾ ಇರುವುದು ಮೋದಿ, ಅಮಿತ್ ಶಾ ಅಂಡ್ ಕಂಪನಿ. ಒಂದೊಮ್ಮೆ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಂಡಿದ್ರೆ ಆಗ ಎಸ್ ಐ ಅಗ್ರಿ, ಅಮಿತ್ ಶಾ ಪ್ರಬಲರಾಗಿದ್ದಾರೆ, ಮೋದಿ ಪ್ರಬಲರಾಗಿದ್ದಾರೆ ಅನ್ಬೋದಾಗಿತ್ತು. ಆದರೆ ಅವರ ಕ್ರಮ ಕೈಗೊಳ್ಳುವ ಶಕ್ತಿ ಅವರಲ್ಲಿ ಉಳಿದಿಲ್ಲ. ಸ್ಲೋಲಿ RSS ಈಸ್ ಫುಲಿ ಟೇಕಿಂಗ್ ಓವರ್ ಬಿಜೆಪಿ. ಇದು ಇತ್ತೀಚಿನ ಬೆಳವಣಿಗೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನಿಸಿಕೊಂಡಂತಹ RSS ಅಡುಗೆ ಮನೆ ಸೇರಿತ್ತು. ಅಡುಗೆ ಮನೆ ಒಳಗಡೆ ಅನ್ನ ಸಾಂಬಾರು ಇದನ್ನೆಲ್ಲ ಮಾಡ್ತಾ ಕೂತಿದ್ರು. ಈ ಕಡೆ ಬಂದರೆ ಭಜನೆ ಗಿಜನೆ ಮಾಡ್ಕೊಂಡಿದ್ರು RSSನವರು. BJP ಹೊಡೆಸ್ಕೊಂಡು ಹೋಯ್ತು. BJP ಹೊಡೆಸ್ಕೊಂಡು ಹೋದ ಮೇಲೆ BJPಗೆ ಸರ್ಕಾರ ರಚಿಸಲು ಬೇಕಾದಷ್ಟು ಸ್ಥಾನ ಬರದಿರುವಾಗ RSS ಎಚ್ಚರಗೊಂಡಿತು. ಇದು ಕಷ್ಟ, ಇನ್ನು ಇವ್ರನ್ನೇ ನಂಬಿ ಬರೇ ಮೋದಿ ಅಮಿತ್ ಶಾ ಮುಖ ತೋರಿಸಿದ್ರೆ ಓಟ್ ಬರಲ್ಲ, ವಿ ಶುಡ್ ವರ್ಕ್ ಅಂತ. ಸ್ಲೋಲಿ RSS ಅದು BJPಯನ್ನು ತನ್ನ ಹಿಡಿತಕ್ಕೆ ಮತ್ತೆ ತೆಗೆದುಕೊಳ್ಳುವ ಯತ್ನವನ್ನು ಪ್ರಾರಂಭಿಸಿತು. ಅದರ ಪರಿಣಾಮ ಎರಡು ಚುನಾವಣೆಗಳಲ್ಲಿ ಆಯಿತು. ತಾವು ಗಮನಿಸಬೇಕು. ಲೇಟೆಸ್ಟ್ ಆಗಿ ಆಗಿದ್ದು ಮಹಾರಾಷ್ಟ್ರದಲ್ಲಿ ಮೋದಿಯವರು ಭಾಷಣ ಮಾಡಿದ ಕೇವಲ 6 ಸಭೆಗಳಲ್ಲಿ ಮಾತ್ರ. ಅಮಿತ್ ಶಾ ಅಲ್ಲಿ ಇಲ್ಲಿ ಬಂದು ಹೋದ್ರು. ಆದರೆ RSS ಪ್ರತಿ ಮನೆಗೆ ಹೋಗ್ಬಿಟ್ಟು ಏನು ಮೋದಿಯವರಿಗೆ ಒಂದು ಸ್ಲೋಗನ್ ಕೊಟ್ಟಿತ್ತು RSS, ನಾವು ಒಂದಾಗಿರ್ಬೇಕು, ಇಲ್ದಿರ ಹಾಳಾಗೋಗ್ಬಿಡುತ್ತೆ ಅಲ್ವಾ. ಹಮ್ ಏಕ್ ಹೈತೋ ಎಂತೋ ಹೈತೋ ಪೈತೋ ಬತ್. ಆ ಸ್ಲೋಗನ್ RSS ಕೊಟ್ಟಿದ್ದು. ಆ ಸ್ಲೋಗನ್ ಅನ್ನ ಮನೆ ಮನೆಗೆ RSS ತಲುಪ್ತು. ನೋಡಿ, ಅಪಾಯ ಇದೆ, ನಾವು ಒಂದಾಗಿರ್ಬೇಕು, ನಾವು ಹಿಂದೂಗಳೆಲ್ಲ ನಾವೆಲ್ಲ ಒಂದು, ಇಲ್ಲದಿದ್ರೆ ಫಜಿತಿ ಆಗ್ಬಿಡುತ್ತೆ. ಅದಕ್ಕೆ ಪೂರಕವಾಗಿ ಯೋಗಿ ಭೋಗಿಯವರೆಲ್ಲ ಭಾಷಣ ಮಾಡಿದ್ರು. ಸ್ಲೋಲಿ RSS ಟುಕ್ ಓವರ್ ಮಹಾರಾಷ್ಟ್ರ. ಸೊ ಅದರ ಪರಿಣಾಮವಾಗಿ ಮಹಾಯುತಿ ಘಟಬಂಧನ್ ಗೆದ್ದ ಮೇಲೆ RSS ತನ್ನ ಹಿಡಿತವನ್ನ ಇನ್ನಷ್ಟು ಬಲಗೊಳಿಸ್ತು ಬಿಜೆಪಿ ಮೇಲೆ. ಮುಖ್ಯಮಂತ್ರಿಗಳನ್ನ ಯಾರು ಮಾಡಬೇಕು ಅಂತ ಪ್ರೆಷರ್ ಹಾಕಿದ್ದು RSS. ಮೋದಿ ಅಮಿತ್ ಶಾಗೆ ಈ ಬಾರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಹಲವು ಕಾರಣಗಳಿದ್ದು. ಒಂದು ಕಾಸ್ಟ್ ಕಾಂಬಿನೇಷನ್. ಸಿ ದಟ್ ಆ ಕಾಸ್ಟ್ ಕಾಂಬಿನೇಷನ್ನಲ್ಲಿ ದೇವೇಂದ್ರ ಫಡ್ನವೀಸ್ ಇಸ್ ಎ ಬ್ರಾಹ್ಮಿನ್. ಅಲ್ಲಿ ಮರಾಠ ಪ್ರೆಷರ್ ಇದೆ, ಮರಾಠ ಮೀಸಲಾತಿ ಇದೆ. ಅದರಿಂದ ಮರಾಠ ಒಬ್ಬ ನಾಯಕ ಬೇಕೇನೋ ಅಂತ ಟ್ರೈ ಮಾಡಿದ್ರು. ಅದರ ಜೊತೆಗೆ ಏಕನಾಥ್ ಶಿಂದೆ ಅನ್ನುವ ಮರಾಠನನ್ನ ಕಿತ್ತೊಗೆದು ಒಬ್ಬ ಬ್ರಾಹ್ಮಣನನ್ನ ಮುಖ್ಯಮಂತ್ರಿ ಮಾಡೋದು ಯಾವ ಪರಿಣಾಮ ಬೀರುತ್ತೆ ಅನ್ನುವ ಭಯ ಕೂಡ ಮೋದಿ ಆ್ಯಂಡ್ ಅಮಿತ್ ಶಾಗಿತ್ತು. ಆದರೆ RSS ಅದು ಎಷ್ಟು ಬಲವಾಗಿ ಪ್ರತಿಪಾದನೆ ಮಾಡ್ತು ಅಂದರೆ ಅವರಿಗೆ ಬೇರೆ ದಾರಿನೇ ಉಳಿದಿಲ್ಲ. ಅವರು RSS ಹೇಳಿದಂತೆ ಕೇಳಬೇಕಾಯಿತು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಮೋದಿಯವರ ಡೈಲಾಗು, ಇಲ್ಲಿ ನಾನು ನರೇಂದ್ರ, ಅಲ್ಲಿ ದೇವೇಂದ್ರ, ನಾನು ನರೇಂದ್ರ, ಇಲ್ಲಿ ದೇವೇಂದ್ರ ನರೇಂದ್ರ ಎಲ್ಲ ಸೇರ್ಕೊಂಡು. ಈ ನರೇಂದ್ರ ಏನಿದ್ದಾರೆ, ಈ ನರೇಂದ್ರರ ಇದು ಇನ್ನು ಕರ್ನಾಟಕ ಬಂದರೆ ಯತ್ನಾಳ್ ವಿಚಾರದಲ್ಲಿ ಅಮಿತ್ ಶಾ ಮತ್ತು ಸಿ ದಟ್ ನರೇಂದ್ರ ಮೋದಿ ಇಬ್ಬರೇ ಸೇರಿ ಯಡಿಯೂರಪ್ಪ ಪುತ್ರರತ್ನನನ್ನು ರಾಜ್ಯ BJP ಅಧ್ಯಕ್ಷರನ್ನಾಗಿ ಮಾಡಿದ್ದು. RSSಗೆ ಇಷ್ಟನೇ ಇರಲಿಲ್ಲ, ಸಂತೋಷ್ ಜಿಗೂ ಇಷ್ಟ ಇರಲಿಲ್ಲ, ಇನ್ಯಾವ ಬೇರೆ ಜಿಗಳಿಗೂ ಇಷ್ಟ ಇರಲಿಲ್ಲ. ಆದರೆ ಈಗ ಅಂಥ ಸನ್ನಿವೇಶದಲ್ಲಿ ಯತ್ನಾಳ್ ಅವರನ್ನು
ಸಂತೋಷಿ ಆ್ಯಂಡ್ ಅದರ್ಸ್ ಎತ್ತು ಕಟ್ಟಿದ್ರು. ಯತ್ನಾಳ್ ಅವರು ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು ಯಾಡ್ಡ ಬಾಡ್ಡ ಅಂತ ಹೇಳ್ಕೊಂಡು ರಸ್ತೆಲೆಲ್ಲ ಹೊಂಟ್ಬಿಟ್ಟು ವಕ್ಫು ಅಲ್ಲ, ಬದನೆಕಾಯು ಅಲ್ಲ. ಯತ್ನಾಳಗೆ ಬಿಜಾಪುರ ರಾಜಕಾರಣದಲ್ಲಿ ಹಲವಾರು ಮುಸ್ಲಿಂ ಸ್ನೇಹಿತರಿದ್ದಾರೆ. ಸುಮ್ಮನೆ ಹೊರಗಡೆ ಮುಸ್ಲಿಂ ಇರೋದನ್ನು ಬಿತ್ತು. ಅದು RSS ಎಜೆಂಡಾ ಆಗಿತ್ತು. ಈ RSS ತನ್ನ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದಕ್ಕೆ ಯತ್ನಾಳ್ ಅವ್ರನ್ನ ಬಳಸ್ಕೊಳ್ತು. ಸೊ ಯತ್ನಾಳ್ ಅವ್ರನ್ನ ಬಳಸ್ಕೊಂಡು ಈ ರಾಜಕಾರಣ ಮಾಡ್ತಾ ಇರುವ ಹೊತ್ತಿಗೆ ಈ ಕಡೆ ಮೋದಿ ಆ್ಯಂಡ್ ನಡ್ಡಾ ಆ್ಯಂಡ್ ಕಂಪನಿ ಮೇಲೆ ಯಡಿಯೂರಪ್ಪ ಅವ್ರ ಪುತ್ರರ ಒತ್ತಡ ಜಾಸ್ತಿ ಆಗಿತ್ತು. ಸೊ ಅದು ಎಲ್ಲಿವರೆಗೆ ಹೋಗಿತ್ತು ಅಂದರೆ ಯಾವುದೋ ಒಂದು ವಾಹಿನಿಯಲ್ಲಿ ಹಾಕೇ ಬಿಟ್ಟಿದ್ರು. ನಿನ್ನೆ ಏನೋ 2 ದಿವಸದ ಹಿಂದೆ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ಮೇಲೆ ಶಿಸ್ತು ಕ್ರಮ, ಅದನ್ನೇ ಯತ್ನಾಳ್ ಲೇವಡಿ ಮಾಡಿದ್ರು. ಆ ಚಾನಲ್ ಹೆಸರು ಹೇಳಿ, ಆ ವರದಿಗಾರನ ಹೆಸರು ಹೇಳ್ಬಿಟ್ಟು ಇವನೇನಪ್ಪ ಇವನು ಪತ್ರಕರ್ತ, ಅವನು ಈಗ ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ. ಅದೇ ನಿಜ ಆಯಿತು. ಕರೆದ್ರು, 70 ನಿಮಿಷ ಮಾತನಾಡಿದ್ರು. ನೋಡಪ್ಪ ಯತ್ನಾಳ ಮಾತಾಡು, ಆದರೆ ಪಕ್ಷದ ಬೇರೆ ನಾಯಕರು ಬೈಬೇಡಿ, ನಿಮ್ಮ ಹೋರಾಟ ಮುಂದುವರಿಸಿ, ನೀವು ಯು ಡೂ ದ್ಯಾಟ್. ಆದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಬೈಯೋದಿದ್ರೆ ಇಲ್ಲಿ ಬನ್ನಿ, ನಾ ಕೇಳಿಸ್ಕೊತೀನಿ, ನಮ್ಮ ಎದುರು ಬೈರಿ, ನಾವು ಕೇಳಿಸ್ಕೊಂಡು ಸಂತೋಷ ಪಡ್ತೀವಿ. ಅಲ್ಲಿ ಹೋಗ್ಕೊಂಡೆಲ್ಲ ರಸ್ತೆಲೆಲ್ಲ ಬೈಬೇಡಿ, ಮಾಧ್ಯಮಗಳನ್ನು ಬೈಬೇಡಿ ಅಂದರು. ಯತ್ನಾಳ್ ಗೌಡರು ಓಕೆ ಸರಿ ಸರ್ ಓಕೆ ಅಂತ. ಬಟ್ ಮುಖ ಸ್ವಲ್ಪ ಬಾಡಿತ್ತು. ಅದೇ ಶಿಸ್ತು ಕ್ರಮ ಎಲ್ಲ ಹೊಂದಾಣಿಕೆ ಒಂದು ರಾಜಕಾರಣ. ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪ ನಿನ್ನೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದ, ಗಮನಿಸಿರ್ಬೋದು. ಯತ್ನಾಳು ನಮ್ಮವರೇ, ಯತ್ನಾಳರು ಹಿರಿಯ ನಾಯಕರು, ನಾವು ಹೊಂದಾಣಿಕೆಯಿಂದ ಹೋಗ್ತೀವಿ ಅಂತ. ಅಂದರೆ ಹೊಂದಾಣಿಕೆಯ ವಿಚಾರಕ್ಕೆ ಬಂದರು. ಈ ಹೊಂದಾಣಿಕೆ ಕೇವಲ ಯಡಿಯೂರಪ್ಪ ಯತ್ನಾಳ್ ನಡುವಿನ ಹೊಂದಾಣಿಕೆ ಆಗಿರಲಿಲ್ಲ. ಈ ಹೊಂದಾಣಿಕೆ BJP ಮತ್ತು ಮೋದಿ ಕಂಪನಿ ನಡುವಿನ ಹೊಂದಾಣಿಕೆ. ಅದಕ್ಕೆ ನಾನು ನಿಮಗೆ ಮರಾಠ ರಾಜಕಾರಣ ಹೇಳಿದೆ, ಕರ್ನಾಟಕ ರಾಜಕಾರಣ ಹೇಳಿದೆ. ನಾವು RSS ಬಿಕಮಿಂಗ್ ಮೋರ್ ಪವರ್ಫುಲ್ ಅನ್ನೋದು. ಯಾಕೆಂದರೆ RSS ಶಕ್ತಿ ಗುಣಿಸೋದಕ್ಕೆ, ಅವರನ್ನ ನಿರ್ಲಕ್ಷಿಸೋದಕ್ಕೆ ಮೋದಿ ಯಾವತ್ತೋ ಪ್ರಾರಂಭ ಮಾಡಿದರು. ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಅಲ್ಲಿ ಇರುವ ಬಹುತೇಕ RSS ನಾಯಕರುಗಳನ್ನೆಲ್ಲ ಬೋಳ್ಸ್ ಕಳಿಸ್ಬಿಟ್ಟಿದ್ರು ಅವರು, ಮೋದಿ ಸಾಹೇಬರು. ಸೊ ಇದಾದ ಮೇಲೆ ಈಗ ಮೋದಿಯವರ ಪ್ರವಾಹಕ್ಕೆ ಒಳಗಾದಂಥ ಪ್ರವೀಣ್ ತೊಗಾಡಿಯಾ ಅವರು ಮೊನ್ನೆ ಹೋಗ್ಬಿಟ್ಟು ಮೋಹನ್ ಭಾಗವತರನ್ನ ನಾಗ್ಪುರದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಅಂದರೆ ಸ್ವಲ್ಪ ಭಯ ಇತ್ತು, ದೇವೇಂದ್ರ ಫಡ್ನವೀಸ್ ಅವ್ರಿಗೆ ತಪ್ಪಿಸ್ಬಿಡ್ತಾರೆ ಇವರು ಅನ್ನೋದಕ್ಕೆ. ಆವಾಗ ಇವರೆಲ್ಲ ಕೂತು ಮೀಟಿಂಗ್ ಮಾಡಿ ಪ್ರೆಷರ್ ಹಾಕ್ತಾರೆ. ಯಾವಾಗ ಗೊತ್ತಾ ಇದು ಆಗಿದ್ದು? ಸೊ ಮೋದಿಯವ್ರ ಸಿನಿಮಾ ನೋಡ್ತಿದ್ರು ನೋಡಿ, ನಾನು ಅದಕ್ಕೆ ಎಪಿಸೋಡ್ ಮಾಡಿದ್ದೆ. ಮೋದಿಯವ್ರ ಸಿನಿಮಾ ನೋಡೋಕೆ ಹೋಗಿದ್ದಾರಲ್ವಾ, ಎಲ್ಲ BJP ಅವರು ಕಟ್ಕೊಂಡು ಸಾಬರ್ಮತಿ ರಿಪೋರ್ಟ್ ಅಂತ ನೋಡ್ತಾ ಇದ್ದಲ್ಲ, ಅದೇ ಟೈಮ್ನಲ್ಲಿ ನಾಗ್ಪುರದಲ್ಲಿ RSSನ ಸಂಘ ಪರಿವಾರದ ಮೀಟಿಂಗ್ ನಡೀತಾ ಇತ್ತು. ಎಟ್ ಎನಿ ಕಾಸ್ಟ್ ದೇವೇಂದ್ರ ಫಡ್ನವೀಸ್ ಶುಡ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಅಂತ. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳು ಇದ್ದು ಬಿಸ್ನೆಸ್ಸು, ಅದನ್ನು ನನಗಿಲ್ಲಿ ಹೇಳೋದಕ್ಕೆ ಸಮಯ ಇಲ್ಲ. ಐ ವಿಲ್ ಲೆಟ್ ಯು ನೋ, ಐ ವಿಲ್ ಡಿಸ್ಕಸ್ ವಿತ್ ಯು ಪೀಪಲ್ ಲೆಸ್ಟ್. ಸೊ ಇದು ಅಲ್ಲಿ ದೇವೇಂದ್ರ ಫಡ್ನವೀಸ್ ಗೆದ್ದರು, RSS ಗೆದ್ದು. ಕರ್ನಾಟಕದಲ್ಲಿ ಯತ್ನಾಳ್ ಏನೋ ಒಂದು ಪ್ಯಾಚಪ್ ಮಾಡಿ ಕಳಿಸಿದ್ರು. ಇದು ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಸೊ ಇದು ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಜಯ ಅಲ್ಲ. ಸದ್ಯಕ್ಕೆ ಯತ್ನಾಳ್ ಸುಮ್ಮನೆ ಇರ್ತಾರೆ, ಮಾತನಾಡ್ತಾರೆ. ಸೊ ಯಾವಾಗ ಅದು ಇನ್ನೂ ಒಂದು ಮಾತನ್ನು ಅವರಿಗೆ ಹೇಳಿದ್ರಂತೆ ನಿನ್ನೆ, ನಿಮಗೆ ಬಹಳ ಭವಿಷ್ಯ ಇದೆ ದೊಡ್ಡದು ಯತ್ನಾಳ್ರೆ, ನೀವು ಇನ್ನೂ ದೊಡ್ಡ ಹುದ್ದೆಗೆ ಹೋಗ್ತೀರಿ ಆಯಿತಾ, ಅಲ್ಲಿ ಸುಮ್ಮನೆ ಇರಿ ಅಂತ. ಆ ದೊಡ್ಡ ಹುದ್ದೆ ಯಾವುದು, ಎಲ್ಲಿಗೆ ಕಳಿಸ್ತಾರೆ BJP ವರಿಷ್ಠರು ಅವ್ರನ್ನ ಗೊತ್ತಿಲ್ಲ. ಬಟ್ RSS ಈಸ್ ಬಿಹೈಂಡ್ ಯತ್ನಾಳ್. ದಿಸ್ ಇಸ್ ಡೆವಲಪ್ಮೆಂಟ್. ಎನಿವೆ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ, ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.